ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತು ಒಂದಷ್ಟು ಮೀಶೋಯಿಂದ ಪ್ರಾಡಕ್ಟ್ಸ್ಗಳನ್ನ ತರಿಸ್ಕೊಂಡಿದ್ದೀನಿ. ಸೊ ಇದ್ರದ್ದು ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಹೇಳ್ತಾ ಇದ್ದೀನಿ. ಹಾಗೆ ಕ್ವಾಲಿಟಿ ಹೇಗಿದೆ, ಪರ್ಚೇಸ್ ಮಾಡ್ಬೋದಾ ಬೇಡವಾ, ಯಾವ್ಯಾವ ಪ್ರಾಡಕ್ಟ್ ವರ್ತ್ ಅಂತ ಅನಿಸುತ್ತೆ ಅಂತ ಎಲ್ಲ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಬಂದು ಇದು ಏನಪ್ಪ ಅಂತಂದರೆ ಟೈಲ್ಸ್ ಎಲ್ಲ ಸಿಮೆಂಟ್ ಹೋಗ್ಬಿಟ್ಟಿರುತ್ತೆ ನೋಡಿ, ವೈಟ್ ಕಲರ್ದು. ಸೊ ಅದಕ್ಕೆ ಇದನ್ನು ಪ್ಯಾಚ್ ಮಾಡೋದಕ್ಕೆ ಅಂತೇಳಿ ಈ ಥರದೊಂದು ತರಿಸ್ಕೊಂಡಿದ್ದೀನಿ. ಇದು ತುಂಬ ವರ್ತ್ ಅಂತ ಅನ್ನಿಸ್ತು. ಯಾಕೆ ಅಂತಂದರೆ ಇದನ್ನು ನಾವು ಸಿಂಕ್ ಹತ್ರ ಎಲ್ಲ ಸಿಮೆಂಟಲ್ಲಿ ಹೋಗ್ಬಿಟ್ಟಿರುತ್ತೆ, ಮತ್ತು ಬಾತ್ರೂಮ್ ಆಗಿರ್ಬೋದು ಟೈಲ್ಸ್ಗಳಲ್ಲಿ ಸೊ ಸಿಮೆಂಟೆಲ್ಲ ಹೋಗಿರುತ್ತೆ ನೋಡಿ, ಅಂಥದಕ್ಕೆ ಇದನ್ನು ನಾವು ಪ್ಯಾಚ್ ಮಾಡ್ಕೋಬೋದು. ಕ್ಲೀನ್ ಮಾಡಿದ ನಂತರ ಇದನ್ನು ಹಾಕ್ಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ನೋಡೋಣ. ಇದೇನು ಅಂತಂದರೆ ಪೆಂಗ್ವಿನ್ ಟೂತ್ ಪೇಸ್ಟ್ ಹೋಲ್ಡರು. ಇದಂತೂ ತುಂಬ ಕ್ಯೂಟಾಗಿತ್ತು. ಯಾಕೆ ಅಂತಂದರೆ ಮಕ್ಕಳುಗಳಿಗೆ ತುಂಬ ಇಷ್ಟ ಆಗುತ್ತೆ. ಅಂದರೆ ಬಾತ್ರೂಮಲ್ಲೆಲ್ಲ ಇಟ್ಟು ಇದನ್ನು ನಾವು ಬ್ರಷ್ಗಳನ್ನೆಲ್ಲ ಹ್ಯಾಂಗ್ ಮಾಡ್ಬೋದು. ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಒಂಥರ ಕ್ಯೂಟಾಗಿತ್ತು. ನಾವಿಲ್ಲಿ 3 ಪೀಸ್ ಬರುತ್ತೆ ಅಂತ ಅಂದ್ಕೊಂಡಿದ್ವಿ, ಬಟ್ ಒಂದೇ ಒಂದು ಬಂದಿತ್ತು. ಆದರೂ ತುಂಬ ಇಷ್ಟ ಆಯಿತು ಅಂತೇಳಿ ಇದನ್ನ ಹಿಂಗೆ ಇಟ್ಕೊಂಡ್ವಿ. ಹಾಗೆ ಇದ್ರದ್ದು ಪ್ರೈಸ್ ಎಲ್ಲ ನಾನು ಮೇಲೆ ಸ್ಕ್ರೀನ್ ಮೇಲೆ ಹಾಕ್ತಾ ಇರ್ತೀನಿ, ನೀವು ನೋಡ್ಬೋದು. ಹಾಗೆ ಪ್ರತಿಯೊಂದು ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ. ನಿಮ್ಗೇನಾದ್ರು ಬೇಕು ಅಂತಂದರೆ, ಇಷ್ಟ ಆಯಿತು ಅಂದರೆ ನೀವು ಕೂಡ ಬೈ ಮಾಡಿ. ಇದನ್ನು ಕೂಡ ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಕೂಡ ಸೂಪರ್. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಅಷ್ಟೇ ಟೂತ್ ಪೇಸ್ಟ್ ಹೋಲ್ಡರು. ಇದು ಅಷ್ಟೇ ತುಂಬ ಚೆನ್ನಾಗಿತ್ತು. ಅಂದರೆ ಇದನ್ನೆಲ್ಲ ನಾವು ಬಾತ್ರೂಮಲ್ಲಿ ಇಟ್ಟಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಬಾತ್ರೂಮು ಮತ್ತು ಟಾಯ್ಲೆಟ್ ಎರಡು ಒಂದೇ ಕಡೆ ಇದ್ದಾಗ ನಾವು ಈ ಥರದ್ದು ಒಂದು ಹೋಲ್ಡರ್ನ ಯೂಸ್ ಮಾಡೋದು ಬೆಟರ್ ಅಂತಲೇ ಅನಿಸುತ್ತೆ. ಯಾಕೆಂತಂದರೆ ಕೆಲವ್ರಿಗೆ ಗೊತ್ತೇ ಇರ್ಬೋದು, ಟಾಯ್ಲೆಟ್ ಇರೋ ಜಾಗದಲ್ಲಿ ನಾವು ಟೂತ್ ಬ್ರಷ್ಗಳನ್ನ ಇಡಬಾರ್ದು. ಅದರದ್ದು ಬ್ಯಾಕ್ಟೀರಿಯಾ ಎಲ್ಲ ಇದಕ್ಕೂ ಕೂಡ ಅಟ್ಯಾಚ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ರೀತಿಯಾದ ಒಂದು ಕ್ಯಾಪ್ ಇರುವಂಥದ್ದು ನಾವು ಇಟ್ಕೊಂಡ್ರೆ ಏನು ಕೂಡ ತೊಂದರೆ ಆಗಲ್ಲ ಅಂತೇಳಿ ಈ ಥರದ್ದು ತರಿಸ್ಕೊಂಡಿದ್ದು. ಹಾಗೆ ಇದಕ್ಕೆ ಹಿಂದ್ಗಡೆ ಒಂದು ಸ್ಟಿಕ್ಕರ್ನ ಕೊಟ್ಟಿರ್ತಾರೆ, ಅದನ್ನು ರಿಮೂವ್ ಮಾಡಿ ಹಾಕೋದಷ್ಟೇ. ಒಂದು ಮೊಳೆನೂ ಕೂಡ ಕೊಟ್ಟಿರ್ತಾರೆ. ಬೇಕು ಅಂದರೆ ಮೊಳೆ ಥರ ಹೊಡ್ಕೋಬೋದು, ಇಲ್ಲಾಂತಂದರೆ ಸ್ಟಿಕ್ಕರ್ನ ಕೂಡ ಹಾಕೋಬೋದು. ನಾನಿಲ್ಲಿ ಹಾಕಿನೂ ಕೂಡ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಹಿಂದ್ಗಡೆ ಸ್ಟಿಕ್ಕರ್ ಕೊಟ್ಟಿರ್ತಾರೆ, ಅದನ್ನು ರಿಮೂವ್ ಮಾಡಿ ಅಂಟಿಸೋದಷ್ಟೇ. ತುಂಬ ಈಸಿಯಾಗಿ ನಾವು ಮೇಂಟೆನೆನ್ಸ್ ಮಾಡ್ಬೋದು. ಇದಂತೂ ನನಗೆ ತುಂಬ ವರ್ತ್ ಅಂತಲೇ ಅನ್ನಿಸ್ತು. ನೋಡಿ, ಈ ರೀತಿ ನಾವು ಬ್ರಷ್ಗಳನ್ನ ಅಲ್ಲಿ ಹ್ಯಾಂಗ್ ಮಾಡೋದಕ್ಕಿಂತ ನಾವು ಈ ರೀತಿ ಕ್ಲೋಸ್ ಮಾಡುವಂಥದ್ದು ಒಂದು ಲಿಡ್ ಇರೋ ಅಂಥದ್ದನ್ನ ನಾವು ತರಿಸ್ಕೊಂಡು ಈ ರೀತಿ ಇಟ್ಕೊಂಡ್ರೆ ನಮ್ಮ ಆರೋಗ್ಯನೂ ಕೂಡ ಸೇಫ್ ಆಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ತಿಳಿದಿರೋರಿಗೆ ಗೊತ್ತಿರುತ್ತೆ ಟಾಯ್ಲೆಟ್ ಇರೋ ಕಡೆ ಬ್ರಷ್ನ ಇಡಬಾರ್ದು ಅಂತ. ಇನ್ನು ಹಳೆ ಬ್ರಷ್ನೆಲ್ಲ ಎತ್ತಿಟ್ಬಿಟ್ಟು ಹೊಸ ಬ್ರಷ್ಗಳನ್ನ ಇಟ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಚಾಕು. ಇದಕ್ಕೆ ಒಂದು ಸ್ಟ್ಯಾಂಡು ಕೂಡ ಕೊಟ್ಟಿರ್ತಾರೆ. ಹಾಗೆ ಸೌತೆಕಾಯಿ ಒರೆಯೋದು ಕೊಟ್ಟಿದ್ದಾರೆ. ಹಾಗೆ 4 ಚಾಕು ಬರುತ್ತೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಈ ರೀತಿಯಾದ ಒಂದು ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನಾನು ಇಲ್ಲಿ ಒಂದು ಚಾಕುಗೋಸ್ಕರ ಈ ಚಾಕುನ ತರಿಸ್ಕೊಂಡಿದ್ದು. ಅದಂತೂ ತುಂಬ ಚೆನ್ನಾಗಿದೆ. ಅದು ಯಾವುದು ಅಂತ ತೋರಿಸ್ತೀನಿ. ಎಲ್ಲ ಚಾಕುಗಳು ತುಂಬ ಇಷ್ಟ ಆಯಿತು. ಇನ್ನು ಹೆಣ್ಮಕ್ಳಿಗೆ ತರಕಾರಿ ಹಚ್ಚಬೇಕು ಅಂತಂದರೆ ಸ್ವಲ್ಪ ಚಾಕು ಶಾರ್ಪ್ ಇರಬೇಕು, ಇಲ್ಲ ಅಂತಂದರೆ ಕಟ್ ಮಾಡೋದಕ್ಕೆ ಬೇಜಾರಾಗಿಬಿಡುತ್ತೆ. ಇದರಲ್ಲಿ ಒಂದು ಚಾಕು ಮಾತ್ರ ಮಂಡಾಗೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ. ನಿಜವಾಗ್ಲೂ ಚಾಕು ಅಂತೂ ನನಗೆ ತುಂಬ ಇಷ್ಟ ಆಯಿತು. ಅದರಿಂದನೇ ನಾನು ತರಿಸ್ಕೊಂಡಿದ್ದು ಈ ಚಾಕು ಸೆಟ್. ಹಾಗೆ ಈ ರೀತಿದು ಒರೆಯೋದು ಕೊಟ್ಟಿದ್ದಾರೆ. ನೋಡಿ, ಇಷ್ಟು ಚಾಕು ಕೊಟ್ಟಿದ್ದಾರೆ. ಒಂದೊಂದು ಡಿಸೈನ್ಲಿದೆ. ಇದಂತೂ ತುಂಬ ಶಾರ್ಪ್ ಇದೆ, ಸೂಪರ್ ಆಗಿದೆ. ಇದುವೇ ನನಗಂತೂ ಎಲ್ಲ ಚಾಕುನು ಇಷ್ಟ ಆಯಿತು. ಬಟ್ ಈ ಚಾಕುಗಳು ಏನು ಅಂತಂದರೆ ಅಷ್ಟು ಮೊಂಡಾಗಲ್ಲ ಅಂತ ಅನ್ಕೋತೀನಿ. ಇನ್ನು ಮಾಮೂಲಿ ಚಾಕುಗಳಂತೂ ಎಷ್ಟೇ ಉಜ್ಜಿದ್ರೂ ಸಹ ಮಂಡಾಗ್ತಾನೆ ಇರುತ್ತೆ. ಅದನ್ನು ನಾವು ಮೇಂಟೈನ್ ಮಾಡೋದಕ್ಕೆ ಆಗಲ್ಲ. ಹಾಗೆ ಏನಾದರೂ ತರಕಾರಿ ಹಚ್ಚಬೇಕು ಅಂತಂದರೆ ಬೇಜಾರಾಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಹೇಳ್ತಾರೆ. ಹಾಗೆ ಇದನ್ನು ಇಟ್ಕೊಳ್ಳೋದಕ್ಕೂ ಕೂಡ ಒಂದು ಸ್ಟ್ಯಾಂಡ್ ಥರ ಕೊಟ್ಟಿದ್ದಾರೆ ಅಲ್ವಾ, ಅದು ನನಗೆ ಇನ್ನೂ ಇಷ್ಟ ಆಯಿತು. ನೋಡಿ, ಈ ಚಾಕುನೇ ನನಗೆ ತುಂಬ ಇಷ್ಟ ಆಗಿದ್ದು. ಈ ಒಂದು ಚಾಕುಗೋಸ್ಕರ ನಾನು ತರಿಸ್ಕೊಂಡಿದ್ದು. ಅಷ್ಟು ಚೆನ್ನಾಗಿದೆ. ಇದಂತೂ ನನಗೆ ತುಂಬ ಇಷ್ಟ ಇದ್ದು. ಟೊಮೊಟೊ ಹಚ್ಚೋದಕ್ಕಾಗಲಿ, ಈರುಳ್ಳಿ ಹಚ್ಚೋದಕ್ಕಾಗಲಿ ತುಂಬ ಚೆನ್ನಾಗಿದೆ. ನಾವು ಪದೇ ಪದೇ ಶಾರ್ಪ್ ಮಾಡಬೇಕು ಅಂತ ಅವಶ್ಯಕತೆನೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಬೇಕಿದ್ರೆ ನಾನು ಇವಾಗ ಹಚ್ಚಬೇಕಾದ್ರೆ ತೋರಿಸ್ತೀನಿ, ನೀವು ನೋಡ್ಬೋದು. ಈರುಳ್ಳಿ ಕಟ್ ಮಾಡೋದಕ್ಕೆ, ಟೊಮೆಟೊ ಕಟ್ ಮಾಡೋದಕ್ಕೆ ಅಂತೂ ಏನು ಮಾಡಿಸ್ದಂಗಿದೆ. ಹಾಗೆ ಕಟ್ ಮಾಡೋದಕ್ಕೂ ಕೂಡ ಬೋರ್ ಆಗೋದಿಲ್ಲ, ಅಷ್ಟು ಚೆನ್ನಾಗಿದೆ. ಮತ್ತು ರೆಡ್ ಕಲರ್ ಬಂದಿರೋದ್ರಿಂದ ತುಂಬ ಇಷ್ಟ ಆಯಿತು. ಹಾಗೆ ಇದು ಪ್ಲಾಸ್ಟಿಕ್ ಇಂದ ಬಂದಿರೋಂಥದ್ದು ಸ್ಟ್ಯಾಂಡ್. ಹಾಗೆ ಇದು ವುಡನ್ಲು ಕೂಡ ಸಿಗುತ್ತೆ. ಅಂದರೆ ಅದು ಬ್ಲ್ಯಾಕ್ ಇರುತ್ತೆ ಚಾಕು, ಅದನ್ನು ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಕತ್ರಿ ಬರುತ್ತೆ ಸೆಟ್ ಆಫ್. ಇದರಲ್ಲಿ ಅಂದರೆ ಸೌತೆಕಾಯಿ ಒರೆಯೋದು ಬಂದಿದೆ ಅಷ್ಟೇ. ಎಷ್ಟು ಆರಾಮಾಗಿ ಕಟ್ ಮಾಡ್ಕೋಬೋದು ಗೊತ್ತಾ. ನಿಜವಾಗ್ಲೂ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಹಾಗೆ ವರ್ತ್ ಅಂತಲೂ ಅನ್ನಿಸ್ತು. ನಿಮಗೂ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ನೀವು ಕೂಡ ಬೈ ಮಾಡಿ. ತುಂಬ ಚೆನ್ನಾಗಿದೆ. ಇದು ಪ್ರೈಸ್ನೆಲ್ಲ ನಾನು ಮೇಲ್ಗಡೆ ಸ್ಕ್ರೀನ್ ಮೇಲೆ ಕೊಡ್ತಾ ಇರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ.
ಇನ್ನು ನೆಕ್ಸ್ಟ್ ಪ್ರಾಡಕ್ಟು ನೋಡೋಣ. ಇದು ಬಂದು ಸೋಪ್ ಸ್ಟ್ಯಾಂಡ್ ಹೋಲ್ಡರು. ಇದಂತೂ ತುಂಬ ವರ್ತ್ ಅಂತಾನೆ ಅನ್ನಿಸ್ತು. ಯಾಕೆ ಅಂತಂದರೆ ನಾವು ಸೋಪ್ನ ಹಾಗೆ ಇಟ್ಬಿಟ್ಟಿರ್ತೀವಿ, ಕೆಲವೊಮ್ಮೆ ನೀರೆಲ್ಲ ಉಳ್ಕೊಂಡು ಸೋಪ್ ಎಲ್ಲ ಹಾಳಾಗಿರುತ್ತೆ ಹೊಂತೋಗಿ. ಸೊ ಅಂಥ ಟೈಮಲ್ಲಿ ಸೋಪ್ ಯೂಸ್ ಮಾಡೋದಕ್ಕೆ ಬೇಜಾರಾಗ್ತಾ ಇರುತ್ತೆ. ನೋಡಿ ಈ ಥರದೊಂದು ಸ್ಟ್ಯಾಂಡ್ನ ಇಟ್ಕೊಳ್ಳಿ, ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪನೂ ಕೂಡ ಸೋಪ್ ಹಾಳಾಗೋದಿಲ್ಲ. ಹಾಗೆ ಇದನ್ನು ನಾವು ಕಿಚನಲ್ಲೂ ಇಟ್ಕೋಬೋದು, ವಾಶ್ ಬೇಷನ್ ಹತ್ರ ಇಟ್ಕೋಬೋದು, ಬಾತ್ರೂಮಲ್ಲಿ ಇಟ್ಕೋಬೋದು, ವಾಶ್ರೂಮಲ್ಲಿ ಇಟ್ಕೋಬೋದು, ಟಾಯ್ಲೆಟಲ್ಲಿ ಎಲ್ಲ ಕಡೆನೂ ಇಟ್ಕೋಬೋದು. ನಿಜವಾಗ್ಲೂ ತುಂಬಾ ವರ್ತ್ ಅಂತ ಅನ್ನಿಸ್ತು. ಬೇಕಿದ್ರೆ ನಾನು ರಿವ್ಯೂ ಮಾಡಿ ತೋರಿಸ್ತೀನಿ, ನೋಡ್ಬೋದು. ಹಾಗೆ ನಾನು ಇದ್ರದ್ದು ಪ್ರೈಸ್ ಎಲ್ಲ ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು ಸೋಪ್ ಎಲ್ಲ ಎಷ್ಟು ಹಾಳಾಗಿದೆ ಅಂತೇಳಿ. ಎಷ್ಟೇ ನಾವು ನೀಟಾಗಿ ಇಟ್ಕೊಂಡ್ರು ಸಹ ನೀರು ಬಿದ್ದು ನೀರಲ್ಲೇ ಉಳ್ಕೊಂಡು ಈ ರೀತಿ ಎಲ್ಲ ಸೋಪ್ ಹಾಳಾಗಿರುತ್ತೆ. ಈ ರೀತಿಯಾದ ಒಂದು ನಾವು ಸೋಪ್ ಸ್ಟ್ಯಾಂಡ್ನ ಇಟ್ಕೊಂಡ್ರೆ ಒಂದು ಸ್ವಲ್ಪನೂ ಕೂಡ ಹಾಳಾಗೋದಿಲ್ಲ. ಸೋಪು ಅಷ್ಟು ಚೆನ್ನಾಗಿ ಬಾಳಿಕೆ ಬರುತ್ತೆ. ನಾವು ಸ್ನಾನ ಮಾಡಿದ ನಂತರ ಈ ರೀತಿಯಾಗಿ ಇಟ್ಕೊಂಡ್ರೆ ಆಯಿತು. ನೋಡ್ತಾ ಇರ್ಬೋದು ನಾನು ನೀರು ಹಾಕಿನೂ ಕೂಡ ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪನೂ ಕೂಡ ನೀರು ಉಳಿಯೋದಿಲ್ಲ, ಎಲ್ಲ ಕೂಡ ರಿಮೂವ್ ಆಗಿಬಿಡುತ್ತೆ. ಈ ರೀತಿ ಆದರೆ ಮಾತ್ರ ಸೋಪು ಬಾಳಿಕೆ ಬರುತ್ತೆ. ಇಲ್ಲಾಂತಂದರೆ ಸೋಪೆಲ್ಲ ಉಂಟೋಗಿ ಹಾಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ರೀತಿದೊಂದು ಹೋಲ್ಡರ್ನ ತರಿಸಿಟ್ಕೊಳ್ಳಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಬಟ್ ನಾನು ಸ್ಕ್ರೀನ್ ಮೇಲೆ ತೋರಿಸ್ದ ಹಾಗೆ ಸೋಪಿನ ಡಬ್ಬ ಬಂದಿಲ್ಲ, ಬಟ್ ವರ್ತ್ ಅಂತ ಅನ್ನಿಸ್ತು. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಅಂದರೆ ತಲೆಯಲ್ಲಿ ತುಂಬ ಬಿಳಿ ಕೂದಲಿರುತ್ತೆ ನೋಡಿ, ಅಂಥವ್ರಿಗೆ ಈ ಒಂದು ಕೋಕಿಲಾ ಬ್ಲಾಕ್ ಶಾಂಪೂ. ಇದಂತೂ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಹಾಗೆ ಇದನ್ನು ನಾನು ಫ್ಲಿಪ್ಕಾರ್ಟ್ನಿಂದ ತರಿಸ್ಕೊಂಡು, ಮತ್ತೆ ಅವರಿಗೆ ತುಂಬ ಬಿಳಿ ಕೂದಲು ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಇದನ್ನು ತರಿಸ್ಕೊಂಡಿದ್ದೀನಿ. ಇದಕ್ಕೆ ಈ ರೀತಿಯಾದ ಕವರು ಕೂಡ ಕೊಟ್ಟಿರ್ತಾರೆ. ಇದು ರಿವ್ಯೂನ ನಾನು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ತೀನಿ, ನೀವು ಕೂಡ ನೋಡಿ. ಈ ವಿಡಿಯೋದಲ್ಲೇ ಅಟ್ಯಾಚ್ ಮಾಡ್ತು ಅಂದರೆ ತುಂಬ ಲಾಂಗ್ ಆಗುತ್ತೆ ಅಂತೇಳಿ ನಾನು ಸೇರಿಸ್ತಾ ಇಲ್ಲ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ಲಂಚ್ ಬಾಕ್ಸು. ಮಕ್ಕಳುಗಳಿಗೆ ಲಂಚ್ ಬಾಕ್ಸ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ನನ್ನ ಮಕ್ಳಿಗೂ ಕೂಡ ಈ ರೀತಿಯಾದ ಒಂದು ಲಂಚ್ ಬಾಕ್ಸ್ನ ತರಿಸ್ಕೊಳ್ಳೋಣ ಅಂತೇಳಿ ಇದನ್ನು ತರಿಸ್ಕೊಂಡಿದ್ವಿ ಮೀಶೋಯಿಂದ. ತುಂಬಾ ಚೆನ್ನಾಗಿದೆ. ಹಾಗೆ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ ಈ ರೀತಿಯಾದ ಲಂಚ್ ಬಾಕ್ಸ್ನು ಕೂಡ ತರಿಸ್ಕೋಬೇಕು ಅಂತೇಳಿ. ಇದೊಂದು ಲಂಚ್ ಬಾಕ್ಸ್ ಇದ್ದರೆ ಸಾಕು, ನಾವು ಸೈಡಲ್ಲಿ ಸ್ನ್ಯಾಕ್ಸ್ ಆಗಿರ್ಬೋದು, ಚಟ್ನಿ, ಪಲ್ಯ, ದೋಸೆ, ಚಪಾತಿ, ಪಲಾವ್ ಈ ರೀತಿಯಾದ ಇಟ್ಕೊಂಡು ನಾವು ಕೊಡೋದಕ್ಕೂ ಕೂಡ ಸರಿ ಹೋಗುತ್ತೆ ಅಲ್ವಾ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಒಂದು ಸ್ಪೂನ್ ಬಂದಿದೆ, ಈ ಥರ ಬಾಕ್ಸ್ ಬಂದಿದೆ. ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಹಾಗೆ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ಇದ್ರ ಜೊತೆಗೆ ಸ್ನ್ಯಾಕ್ಸ್ ಎಲ್ಲ ಹಾಕಿ ಕಳಿಸಿದ್ರೆ ಇದ್ರ ಒಂದೇ ಬಾಕ್ಸ್ಗೆ ಸ್ನ್ಯಾಕ್ಸು, ಪಲ್ಯ, ಚಟ್ನಿ ಎಲ್ಲ ಹಾಕ್ಬೋದಲ್ವಾ. ಹಾಗಾಗಿ ತುಂಬಾ ಚೆನ್ನಾಗಿದೆ. ಈ ರೀತಿ ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ಹಾಗೆ ಲಿಡ್ಗೆ ಈ ರೀತಿ ರಬ್ಬರ್ ಕೂಡ ಕೊಟ್ಟಿದ್ದಾರೆ. ರಬ್ಬರ್ನ ರಿಮೂವ್ ಮಾಡಿ ವಾಶ್ ಮಾಡ್ಕೋಬೋದು. ಹೇರ್ ಟೈಟ್ ಲಿಡ್ಡು. ನಿಜವಾಗ್ಲೂ ತುಂಬಾ ವರ್ತ್ ಅಂತ ಅನಿಸುತ್ತೆ. ನಿಮ್ಗೂ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ನೀವು ಕೂಡ ಬೈ ಮಾಡಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸ್ಟಾರ್ಟಿಂಗ್ ಸ್ವಲ್ಪ ಲಿಡ್ನೆಲ್ಲ ಹಾಕೋದಕ್ಕೆ ಕಷ್ಟ ಅನ್ನಿಸ್ತು, ಬಟ್ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗುತ್ತೆ ಅಲ್ವಾ. ಸೊ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಇದನ್ನು ತರಿಸ್ಕೊಂಡ್ವಿ. ಇಬ್ಬರು ಮಕ್ಳಿಗೂ ಕೂಡ ಒಂದೇ ಥರ ಬಾಕ್ಸ್ನ ತರಿಸ್ಕೊಂಡಿದ್ದೀವಿ. ಒಂದೇ ಕಲರು, ಒಂದೇ ಥರ ಬಾಕ್ಸು, ವ್ಯತ್ಯಾಸ ಏನಿಲ್ಲ. ತುಂಬಾ ಚೆನ್ನಾಗಿದೆ. ನೀವೇ ನೋಡ್ತಾ ಇರ್ಬೋದು. ಒಂದು ಫ್ಲಿಪ್ಕಾರ್ಟ್ಲಿ ತರಿಸಿದ್ದು, ಇನ್ನೊಂದು ಮೀಶೋಲಿ ತರಿಸಿದ್ದು. ಸೇಮ್ ಎರಡು ಒಂದೇ ಥರ ಬಂದಿದೆ. ಎರಡೂ ಕೂಡ ವರ್ತ್ ಅಂತ ಅನ್ನಿಸ್ತು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಮಿರರು. ಇದು ಅಂದರೆ ಸ್ಟಿಕ್ಕರ್ ಮಿರರು ಅಂತ ಹೇಳ್ತಾರೆ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ನಾವು ಗ್ಲಾಸ್ದೆಲ್ಲ ತಂದು ಹಾಕೊಳ್ಳೋದಕ್ಕಾಗಲ್ಲ, ಅಂದರೆ ಮೊಳೆ ಎಲ್ಲ ಹೊಡಿಬೇಕಾಗತ್ತೆ. ಸೊ ಈ ರೀತಿಯಾದ ಒಂದು ಮಿರರ್ನ ತರಿಸ್ಕೊಂಡ್ರೆ ನಾವು ಬಾತ್ರೂಮ್ಗಾಗಿರ್ಬೋದು ಅಥವಾ ಬೀರು ಇರುತ್ತಲ್ವ ಅದ್ರ ಮೇಲ್ಗಡೆ ಆಗಿರ್ಬೋದು ನಾವು ಸ್ಟಿಕ್ನ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇದನ್ನು ಕೂಡ ನಾವು ಮೀಶೋಯಿಂದನೇ ತರಿಸ್ಕೊಂಡಿದ್ದು. ಸೊ ಈ ರೀತಿಯಾದ ಒಂದು ಸ್ಟಿಕ್ಕರ್ ಕೊಟ್ಟಿರ್ತಾರೆ ಮೇಲೆ, ಅದನ್ನು ರಿಮೂವ್ ಮಾಡಿ ಹಾಕೋದು. ಇವಾಗ ಹಾಕಿ ತೋರಿಸ್ತೀನಿ, ನೋಡ್ಬೋದು ನೀವು. ಫಸ್ಟು ನಾವು ಗೋಡೆನ ನೀಟಾಗಿ ಕ್ಲೀನ್ ಮಾಡಿಕೊಂಡು, ಸ್ವಲ್ಪನೂ ಕೂಡ ನೀರು ತೇವಾಂಶ ಇರಬಾರ್ದು, ಆ ರೀತಿ ನಾವು ಕ್ಲೀನ್ ಮಾಡ್ಕೋಬೇಕು. ಅದಾದಮೇಲೆ ಸ್ಟಿಕ್ಕರ್ನ ಕೊಟ್ಟಿರ್ತಾರೆ, ಸ್ಟಿಕ್ಕರ್ನ ರಿಮೂವ್ ಮಾಡಿ ಅಂಟಿಸೋದಷ್ಟೇ. ಫಸ್ಟು ಬ್ಯಾಕ್ ಸ್ಟಿಕ್ಕರ್ನ ರಿಮೂವ್ ಮಾಡಿ, ಅದಾದಮೇಲೆ ಫ್ರಂಟ್ ಸ್ಟಿಕ್ಕರ್ನ ರಿಮೂವ್ ಮಾಡೋದಕ್ಕೆ ಸರಿ ಹೋಗುತ್ತೆ. ಫಸ್ಟೇ ಫ್ರಂಟ್ ಸ್ಟಿಕ್ಕರ್ನ ರಿಮೂವ್ ಮಾಡ್ತು ಅಂದರೆ ನಾವು ಅಂಟಿಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಕಷ್ಟ ಅಂತಂದರೆ ನಾವು ಕೈಯಲ್ಲಿ ಈ ರೀತಿ ಮುಟ್ಟಿದಾಗ ಎಲ್ಲ ಗಲೀಜ್ ಥರ ಆಗುತ್ತಲ್ವ. ಸೊ ಹಾಗಾಗಿ ನೋಡ್ತಾ ಇರ್ಬೋದು ಫ್ರಂಟಲ್ಲಿರುವಂಥದ್ದು ಸ್ಟಿಕ್ಕರ್ನ ರಿಮೂವ್ ಮಾಡ್ತಾ ಇದ್ದೀನಿ. ಫಸ್ಟು ನಾನು ನೋಡಿಬಿಟ್ಟು ಇದನ್ನು ನಾನು ವಾಪಸ್ ಮಾಡಬೇಕು ಅಂತಲೇ ಅಂದ್ಕೊಂಡೆ. ಯಾಕೆಂತಂದರೆ ಮೇಲೆ ರಿಮೂವ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾಯಿತು ಇದೇನು ಈ ಥರ ಬಂದಿದೆ ಅಂತ ಅಂದ್ಕೊಬಿಟ್ವಿ. ಆಮೇಲೆ ಸ್ಟಿಕ್ಕರ್ ರಿಮೂವ್ ಮಾಡೋ ಆಪ್ಷನ್ ಇದೆ ಅಂತೇಳಿ ಮಾಡಿದ್ದಾಯಿತು. ಆಮೇಲೆ ಮುಖ ಹೆಂಗೆಂಗೋ ಕಾಣಿಸ್ತಿತ್ತು, ಯಾಕೆ ಅಂತ ಗೊತ್ತಾಗಲಿಲ್ಲ. ಅದಾದಮೇಲೆ ಸ್ವಲ್ಪ ಮಧ್ಯ ನಾವು ಟೈಲ್ಸ್ ಹಾಕಿದ್ದಾರೆ ನೋಡಿ, ಅದ್ರ ಮೇಲೆ ಅಂಟಿಸ್ಬಿಟ್ಟಿದೆ. ಸೊ ಹಾಗಾಗಿ ಕಾಣಿಸ್ತಿತ್ತೇನೋ, ಮತ್ತೆ ರಿಮೂವ್ ಮಾಡಿ ಅಂಟಿಸೋಣ ಅಂತೇಳಿ ಹಾಗೆ ಸುಮ್ಮನೆ ಅದೇ. ಬಟ್ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ, ವರ್ತ್ ಅಂತ ಅನ್ನಿಸ್ತು. ತುಂಬ ಕಮ್ಮಿ ಪ್ರೈಸೇನೆ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದಂತೂ ತುಂಬ ಇಷ್ಟಪಟ್ಟು ತೆಗ್ದಿದ್ದಂಥ ಪ್ರಾಡಕ್ಟು ವಾಲ್ ಡೆಕೋರ್ ಹ್ಯಾಂಗಿಂಗ್. ಇದಂತೂ ತುಂಬಾ ಚೆನ್ನಾಗಿದೆ ಮಾತ್ರ. ಏಕೆಂದರೆ ಗೋಡೆ ಇರುತ್ತೆ ನೋಡಿ, ಅಂಥದಕ್ಕೆ ಇದನ್ನು ಹ್ಯಾಂಗ್ ಮಾಡಿದ್ರೆ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಹಾಗೆ ಮನೆಗೂ ಸ್ವಲ್ಪ ಡೆಕೋರೇಷನ್ ಮಾಡ್ದಂಗೂ ಆಗುತ್ತೆ. ತುಂಬಾ ಇಷ್ಟ ಆಯಿತು. ಇನ್ನು ಸುಮಾರು ಜನ ಹೋಮ್ ಟೂರ್ ಮಾಡಿ ಅಂತಲೇ ಕೇಳ್ತಾನೆ ಇದ್ರಿ. ಸೊ ಹಾಗಾಗಿ ಇದನ್ನೆಲ್ಲ ಇಟ್ರೆ ಅಲ್ವಾ ಚೆನ್ನಾಗಿ ಕಾಣಿಸೋದು ಅಂತೇಳಿ
ಫಸ್ಟೇ ರೆಡಿ ಮಾಡಿ ಇಟ್ಕೊಬಿಡೋಣ, ಅದಾದಮೇಲೆ ಹೋಮ್ ಟೂರ್ ಮಾಡೋಣ ಅಂತೇಳಿ ಫಸ್ಟ್ ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ದೀವಿ. ಹೋಮ್ ಡೆಕೋರೇಷನ್ ಮಾಡೋದು ಅಂದರೆ ಒಂದು ಖಾಲಿ ಜಾಗ ಇತ್ತು, ಸೊ ಅದು ಯಾಕೋ ಒಂಥರ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ, ಹಾಗಾಗಿ ಇದನ್ನ ಹ್ಯಾಂಗ್ ಮಾಡೋಣ ಅಂತೇಳಿ ತರಿಸ್ಕೊಂಡಿದ್ದು. ಬಟ್ ಕ್ವಾಲಿಟಿ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಹಾಗೆ ಇದು ವೈಟ್ ಮತ್ತು ರೆಡ್ ಕಲರ್ ಬಂದಿರೋದ್ರಿಂದ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಹ್ಯಾಂಗ್ ಮಾಡಿದ್ಮೇಲೆ ನೀವೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಇದಕ್ಕೆ ಮೊಳೆ ಕೂಡ ಕೊಟ್ಟಿರ್ತಾರೆ, ಮೊಳೆಯಿಂದ ನಾವು ಹ್ಯಾಂಗ್ ಮಾಡೋವಂಥದ್ದು. ತುಂಬಾ ವೆಯ್ಟ್ ಇತ್ತು, ಇದನ್ನ ನನಗೆ ಜೋಡಿಸೋದಕ್ಕೆ ಬಂದಿರಲಿಲ್ಲ, ಹಿಂಗೆಂಗೋ ಜೋಡಿಸ್ಬಿಟ್ಟಿದೆ. ಸೊ ಅದಾದಮೇಲೆ ನನ್ನ ಹಸ್ಬೆಂಡು ಈ ಥರ ಅಲ್ಲ ಅಂತೇಳಿ ಬಂದು ಜೋಡಿಸ್ಕೊಟ್ರು. ಹಾಗೆ ತುಂಬ ವೆಯ್ಟ್ ಕೂಡ ಇತ್ತು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು, ಮನೇಲೂ ಅಷ್ಟೇ ಎಲ್ಲರೂ ಕೂಡ ಇಷ್ಟಪಟ್ಟರು. ಇದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ. ನಾನು ಇಲ್ಲಿ ಪ್ರತಿಯೊಂದು ಐಟಮ್ಸು ಲಿಂಕ್ಸ್ಗಳನ್ನ ನಾನು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ. ನಿಮ್ಗೇನಾದ್ರು ಇಷ್ಟ ಆಯಿತು ಅಂದರೆ ನೀವು ಕೂಡ ಬೈ ಮಾಡಿ. ಹಾಗೆ ನಾನು ತೋರಿಸಿರುವಂಥ ಪ್ರಾಡಕ್ಟ್ಗಳೆಲ್ಲ ಕ್ವಾಲಿಟಿ ಆಗಿರುವಂಥದ್ದೇ, ಅಂದರೆ ನಾವು ಕೊಡುವಂಥ ಪ್ರೈಸ್ಗೆ ವರ್ತ್ ಅಂತಾನೆ ಅನಿಸುತ್ತೆ ಅಲ್ವಾ. ಸೊ ನಿಜವಾಗ್ಲೂ ತುಂಬ ಇಷ್ಟ ಆಯಿತು ನನಗೆಲ್ಲ ಪ್ರಾಡಕ್ಟು. ಅಲ್ಲೇ ಮಾರ್ಕ್ಗಳನ್ನ ಕೊಟ್ಟಿರ್ತಾರೆ, ಅದಕ್ಕೆ ನಾವು ಜೋಡಿಸೋದಷ್ಟೇ. ಆದರೆ ನನಗೆ ಹೆಂಗೆಂಗೋ ಜೋಡಿಸ್ಬಿಟ್ಟಿದೆ ಉಲ್ಟಂ ಪಲ್ಟ. ಅದಾದಮೇಲೆ ನನ್ನ ಹಸ್ಬೆಂಡು ಹಿಂಗಲ್ಲ ಅಂತೇಳಿ ಬಂದು ಜೋಡಿಸ್ಕೊಟ್ರು. ಆಮೇಲೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ನಾವು ಮನೆಗೆ ಏನು ಸೋಕೇಶನ್ ಮಾಡಿಸ್ಕೊಂಡಿರಲಿಲ್ಲ, ಯಾಕೆ ಅಂತಂದರೆ ಹಬ್ಬ ಅಡಿಗಳು ಬಂತು ಅಂದರೆ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ. ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಸೋಕೇಶನ್ ಮಾಡಿಸ್ಕೊಂಡಿರಲಿಲ್ಲ, ಆದರೂ ಒಂದು ಖಾಲಿ ಜಾಗ ಇತ್ತು ಅದಕ್ಕೆ ಅಂತೇಳಿ ಇದನ್ನ ತರಿಸ್ಕೊಂಡಿದ್ದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಾತ್ರ ಹಾಕಿದ್ಮೇಲೆ, ನೀವೇ ನೋಡ್ಬೋದು. ನೆಕ್ಸ್ಟ್ ಹಾಗೆ ಇದನ್ನ ಸ್ವಲ್ಪ ಡ್ರಿಲ್ಲಿಂಗ್ ಮಿಷಿನ್ ಎಲ್ಲ ಹೋಲ್ ಮಾಡಿಸಿ ಹಾಕಿದ್ದಾಯಿತು. ಯಾಕೆಂತಂದರೆ ಹಾಗೆ ಹ್ಯಾಂಗ್ ಮಾಡೋದಕ್ಕಾಗಲ್ಲ, ಮೊಳೆ ಎಲ್ಲ ಹೊಡಿಬೇಕಾಗತ್ತೆ. ಅದು ಹೊಸ ಗೋಡೆ ಬೇರೆ, ಮೊಳೆ ಹೊಡಿಯೋದಕ್ಕೆ ಮನ್ಸು ಬರಲ್ಲ, ಆದರೂ ಏನು ಮಾಡೋಕ್ಕಾಗಲ್ಲ, ಹೊಡಿಲೇಬೇಕು ಅಂತೇಳಿ ಡ್ರಿಲ್ಲಿಂಗ್ ಮಿಷಿನ್ ತರಿಸಿ ಹೊಡ್ಸಿದ್ದಾಯಿತು. ಮತ್ತು ನಾನು ಸ್ವಲ್ಪ ತಪ್ಪಾಗಿ ಹಾಕ್ಬಿಟ್ಟಿದ್ದೆ, ನನ್ನ ಹಸ್ಬೆಂಡ್ ಅದೆಲ್ಲ ಬಿಚ್ಚಿ ಮತ್ತೆ ಸರಿಯಾಗಿ ಹಾಕಿದ್ರು. ತಾಳ್ಮೆಯಿಂದ ನಿಧಾನವಾಗಿ ನೋಡಿಕೊಂಡು ಹಾಕೋಬೇಕಾಗುತ್ತೆ, ಇಲ್ಲಾಂದರೆ ಸರಿ ಬರೋದಿಲ್ಲ. ಸೊ ಹಾಗಾಗಿ ಈಗ ಫಿನಿಶಿಂಗ್ ಈ ಥರ ಬಂತು, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ. ನಾನು ಫಸ್ಟ್ ಏನು ಮಾಡಿದೆ ಅಂದರೆ ಮುಂದೆನೇ ಹಾಕ್ಬಿಟ್ಟಿದ್ದೆ ಈ ಥರದ ಬಾಕ್ಸ್ಗಳನ್ನ, ಅದು ತಪ್ಪು. ನೋಡ್ತಾ ಇರ್ಬೋದು ಈ ರೀತಿಯಾಗಿ ಹಾಕಬೇಕು, ಮುಂದ್ಗಡೆ ಈ ರೀತಿ ಹಾಕಿದ್ರೇ ಅದು ಫಿನಿಶಿಂಗ್ ಚೆನ್ನಾಗಿ ಬರೋದು. ಅದಾದಮೇಲೆ ನಮ್ಮ ಬಾವರ ಹತ್ರ ಡ್ರಿಲ್ಲಿಂಗ್ ಮಿಷಿನ್ ಇತ್ತು ಅಂತೇಳಿ ಭಾವನೆ ಬಂದು ಡ್ರಿಲ್ಲಿಂಗ್ ಮಿಷಿನ್ ಹೋಲ್ ಮಾಡಿ ಇದನ್ನು ಹ್ಯಾಂಗ್ ಮಾಡಿಕೊಟ್ಟಿತ್ತು. ಕಲರ್ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿತ್ತು. ಮತ್ತು ಯೆಲ್ಲೋ ಕಲರು ಬ್ಲ್ಯಾಕ್ ಕಲರು ಇತ್ತು, ಅದು ಯಾಕೋ ಇಷ್ಟ ಆಗಲಿಲ್ಲ. ಹಾಗಾಗಿ ಈ ರೀತಿ ವೈಟು ಮತ್ತು ರೆಡ್ ಕಲರ್ ಇರುವಂಥದ್ದೇ ತರಿಸ್ಕೊಂಡಿದ್ದು. ಈ ರೀತಿದೊಂದು ಖಾಲಿ ಗೋಡೆ ಇತ್ತು, ಇದಕ್ಕೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಇಲ್ಲಿಗೆ ಹಾಕ್ಸಿದ್ದಾಯಿತು. ಹಾಗೆ ಭಾವನೂ ಕೂಡ ಬಂದರು. ನೆಕ್ಸ್ಟ್ ಇದಕ್ಕೆ ಅಂದರೆ ಅಳತೆಲ್ಲ ಮಾಡಿಕೊಂಡು ಗೋಡೆಗೆ ಹೋಲ್ ಮಾಡಿ ಹಾಕಿದ್ದು. ಹೋಲ್ ಮಾಡಿದ್ದಾಯಿತು. ಅದಾದಮೇಲೆ ಸ್ವಲ್ಪ ಹೋಲ್ ದೊಡ್ಡದಾಗಿತ್ತು ಅಂತ ನಾನು ಟೈಲ್ಸ್ ಕಾಣಿಸೋದು ಅಂತ ಹೇಳಿದೆ ಅಲ್ವಾ, ಇದು ಸ್ವಲ್ಪ ಯೂಸ್ ಆಯಿತು. ಯಾಕೆಂತಂದರೆ ಸ್ವಲ್ಪ ಹೋಲ್ ದೊಡ್ಡದಾಗಿತ್ತು ಅಂತೇಳಿ ಇದನ್ನು ಹಾಕಿ ಅದಾದಮೇಲೆ ಮೊಳೆನ ಹಾಕಿದ್ರು. ತುಂಬ ಚೆನ್ನಾಗಿ ನಿಜವಾಗ್ಲೂ ಫಿನಿಶಿಂಗ್ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಇದಕ್ಕೆ ಆರ್ಟಿಫಿಷಿಯಲ್ದು ಪ್ಲಾಂಟ್ಗಳನ್ನ ಇಟ್ಕೋಬೋದು. ನಿಜವಾಗ್ಲೂ ತುಂಬಾ ಲುಕ್ಕಾಗಿ ಕಾಣಿಸ್ತಾ ಇತ್ತು. ಎಷ್ಟು ಚೆನ್ನಾಗಿದೆ ಅಲ್ವಾ. ಇದ್ರದ್ದು ಲಿಂಕ್ನ ಕೊಟ್ಟಿರ್ತೀನಿ, ಬೈ ಮಾಡಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಒಂದು ಆಯಿಲ್ ಬರ್ನರ್ ಕ್ಯಾಂಡಲು. ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ನಾವು ದೇವಸ್ಥಾನಕ್ಕೆ ಬಂದಾಗ ಯಾವ ರೀತಿ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೋ ಅದೇ ಥರ ಇದ್ರಲ್ಲೂ ಕೂಡ ಬರ್ತಾ ಇರುತ್ತೆ. ಒಂಥರ ಪಾಸಿಟಿವಿಂದ ಕೂಡಿರುತ್ತೆ ಮನೆಯಲ್ಲಿ. 2 ಎಸೆನ್ಸಿಯಲ್ ಆಯಿಲ್ ಬಾಟಲ್ ಸಿಗುತ್ತೆ, ಹಾಗೆ ಒಂದು ಕ್ಯಾಂಡಲ್ ಸಿಗುತ್ತೆ. ಒಂಥರ ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿರುತ್ತೆ. ನಮ್ಗೆ ಏನಾದ್ರು ಬೇಕು ಅಂದರೆ ಬೇರೆದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಇದಕ್ಕೆ ಫಸ್ಟ್ ನೀರನ್ನ ಹಾಕಬೇಕು. ನೀರು ಹಾಕಿದ್ಮೇಲೆ ಕ್ಯಾಂಡಲ್ನ ಆಚೆ ಇಟ್ಟು ಎಸೆನ್ಸಿಯಲ್ ಆಯಿಲ್ನ ಹಾಕೋದಷ್ಟೇ. ಫ್ರೇಗ್ರೆನ್ಸ್ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ನಾವು ಯಾವ ಫ್ರೇಗ್ರೆನ್ಸ್ ಬೇಕೋ ಅದನ್ನೇ ಹಾಕೋಬೋದು. ಒಂಥರ ಗುಡ್ ವೈಬ್ಸ್ ಅಂತಲೇ ಹೇಳ್ಬೋದು. ಮನೆಯೆಲ್ಲ ಒಂಥರ ಪರಿಮಳನೇ ಚೆನ್ನಾಗಿರುತ್ತೆ. ಮನೇಲಿ ಏನಾದರೂ ಬ್ಯಾಡ್ ಸ್ಮೆಲ್ ಬರ್ತಾ ಇದ್ದರೆ ಈ ರೀತಿಯಾದ ಒಂದು ಕ್ಯಾಂಡಲ್ನ ತಂದು ಇಟ್ಕೊಂಡು ಹಚ್ಚಿದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ದೇವಸ್ಥಾನಕ್ಕೆ ಹೋದಾಗ ಯಾವ ರೀತಿ ಪರಿಮಳ ಬರ್ತಾ ಇರುತ್ತೆ ಅದೇ ಥರ ನಮ್ಮ ಮನೇನೂ ಕೂಡ ಇರುತ್ತೆ. ನೆಕ್ಸ್ಟು ಕ್ಯಾಂಡಲ್ ಹಚ್ಚಾದ್ಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು 1-2 ಡ್ರಾಪ್ಸ್ ಅಷ್ಟು ನಾವು ಇಲ್ಲಿ ಎಸೆನ್ಷಿಯಲ್ ಆಯಿಲ್ನ ಹಾಕೋಬೋದು. ನಾವು ಯಾವ ಫ್ರೇಗ್ರೆನ್ಸ್ ಬೇಕೋ ಅದನ್ನೇ ಹಾಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದೊಂದ್ಸಲ ತರಿಸ್ಕೊಳ್ಳಿ. ಇದನ್ನು ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು, ಅವ್ರಿಗೆ ಟ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಯೋಗ ಮ್ಯಾಟು. ನನ್ನ ಮಗಳು ಕೇಳ್ತಾನೆ ಇದ್ಲು, ಅಮ್ಮ ಯೋಗ ಮಾಡ್ತೀನಿ, ಯೋಗ ಮ್ಯಾಟ್ ತರಿಸ್ಕೊಡು ಅಂತ. ನಮ್ಮೂರಲ್ಲಿ ಕೇಳಿದಾಗ 350-400 ಈ ಥರ ಎಲ್ಲ ಹೇಳಿದ್ರು. ಬಟ್ ಮೀಶೋದಲ್ಲಿ ತುಂಬ ಕಮ್ಮಿ ಪ್ರೈಸಲ್ಲೇ ಸಿಕ್ತು. ಅಂದರೆ ವರ್ತ್ ಅಂತ ಅನಿಸುತ್ತೆ. ಸ್ಟಾರ್ಟಿಂಗು ಅಂತಂದರೆ ಜಾಸ್ತಿ ಇನ್ವೆಸ್ಟ್ ಮಾಡೋದಕ್ಕಿಂತ ಸ್ವಲ್ಪ ಕಮ್ಮಿ ಪ್ರೈಸಲ್ಲೇ ಇನ್ವೆಸ್ಟ್ ಮಾಡಿ ನಮಗೆ ವರ್ತ್ ಅಂತ ಅನಿಸಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರೋದನ್ನೇ ತೊಗೋಬೋದು ಅಲ್ವಾ. ಸೊ ಹಾಗಾಗಿ ಫಸ್ಟ್ ನೋಡೋಣ ಅಂತೇಳಿ ಇದನ್ನು ತರಿಸ್ಕೊಂಡಿದ್ದು. ಬಟ್ ಕ್ವಾಲಿಟಿ ಸ್ವಲ್ಪ ಕಮ್ಮಿನೇ ಇತ್ತು. ಸೊ ಪ್ರೈಸ್ಗೆ ತಕ್ಕಂತೆ ಬಂದಿದೆ ಅಷ್ಟೇ. ಇನ್ನು ನೆಕ್ಸ್ಟ್ ಬಂದು ನಾನು ಬ್ಯಾಕಲ್ಲಿ
ಒಂದು ಆರ್ಟಿಫಿಷಿಯಲ್ದು ಪ್ಲಾಂಟ್ ಇಟ್ಕೊಂಡಿದ್ದೆ ಅಲ್ವಾ, ಸೊ ಅದನ್ನು ಅನ್ಬಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಈ ಥರ ಬಂದಿತ್ತು, ಒಂಥರ ಫಸ್ಟ್ ಈ ರೀತಿಯಾಗಿ ಬಂದಿತ್ತು. ನೆಕ್ಸ್ಟು ಈ ಥರ ಒಂದು ಪ್ಲಾಂಟ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು ಡಿಸೈನು. ಮತ್ತು ಇದನ್ನು ಇದಕ್ಕೆ ಹ್ಯಾಂಗ್ ಮಾಡೋದಷ್ಟೇ. ಎಷ್ಟು ಚೆನ್ನಾಗಿದೆ ನೋಡ್ತಾ ಇರೋದು, ಕ್ಯೂಟಾಗಿ ಎಲ್ಲಿ ಬೇಕಾದ್ರೂ ಕೂಡ ಡೆಕೋರೇಟಾಗಿ ಇಟ್ಕೋಬೋದು. ಇನ್ನು ನೆಕ್ಸ್ಟ್ ಬಂದು ಇದು ಸ್ವಲ್ಪ ಮನೆಯಲ್ಲಿ ಎಲ್ಲ ಕ್ಲೀನ್ ಮಾಡೋದಕ್ಕೆ ಈ ಥರದೊಂದು 5 ಸ್ಟೆಪ್ ಸ್ಟೀಲ್ ಲೆಡರ್ನ ತರಿಸ್ಕೊಂಡಿದ್ದೀವಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಮನೆ ಕ್ಲೀನ್ ಮಾಡಬೇಕು ಅಂತಂದರೆ ಗಂಡು ಮಕ್ಳು ಜೊತೆಯಲ್ಲೇ ಇರಬೇಕಾಗಿತ್ತು ನಮ್ಮ ಮನೆಯಲ್ಲಿ. ಯಾಕೆಂತಂದರೆ ಮೇಲೆಲ್ಲ ಹತ್ತಿ ಎಲ್ಲ ಕ್ಲೀನ್ ಮಾಡೋದಕ್ಕೆ ಕಷ್ಟ ಆಗ್ತಾಯಿತ್ತು. ಸೊ ತುಂಬಾ ವರ್ತ್ ಅಂತ ಅನ್ನಿಸ್ತಿದ್ದು. ಯಾಕೆ ಅಂತಂದರೆ ನಾವೇ ಕ್ಲೀನ್ ಮಾಡ್ಕೋಬೋದು, ನೀಟಾಗಿ ಹ್ಯಾಂಡಲ್ ಮಾಡೋದಕ್ಕೂ ಕೂಡ ಚೆನ್ನಾಗಿದೆ. ಹಾಗೆ ಇಲ್ಲಿ ಲಾಕ್ ಸಿಸ್ಟಮ್ ಕೂಡ ಕೊಟ್ಟಿದ್ದಾರೆ. ಅದನ್ನು ನಾವು ಲಾಕ್ ಮಾಡ್ಕೊಂಡು ಮಾತ್ರ ಹತ್ತಬೇಕು, ಇಲ್ಲಾಂದರೆ ಬಿದ್ದೋಗ್ಬಿಡ್ತೀವಿ. ಅದನ್ನು ಜೋಪಾನವಾಗಿ ನೋಡ್ಕೋಬೇಕು. ಈ ರೀತಿ ಲಾಕ್ ಮಾಡಿಕೊಂಡು ಅದಾದಮೇಲೆ ನಾವು ಹತ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು, ತುಂಬ ವೆಯ್ಟ್ ಇತ್ತು. ಹಾಗೆ ಒಂಥರ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ತುಂಬ ವೆಯ್ಟ್ ಕೂಡ ತಡೆಯುತ್ತೆ, ತುಂಬ ವರ್ತ್ ಅಂತ ಅನ್ನಿಸುತ್ತೆ. ಯಾಕೆಂತಂದರೆ ನಾವು ಹಬ್ಬಗಳು ಬಂತು ಅಂದರೆ ಮನೆ ಕ್ಲೀನ್ ಮಾಡೋದು ಇದ್ದೇ ಇರುತ್ತೆ. ಸೊ ಅಂಥ ಟೈಮಲ್ಲಿ ಇದು ತುಂಬ ಅಂದರೆ ತುಂಬ ಯೂಸ್ ಆಗೇ ಆಗುತ್ತೆ. ಸೊ ಈ ರೀತಿ ಫ್ಯಾನ್ ಆಗಿರ್ಬೋದು, ಮೇಲ್ಗಡೆ ಸೀಲಿಂಗ್ ಎಲ್ಲ ನಾವು ಕ್ಲೀನ್ ಮಾಡ್ಕೋಬೋದು. ಕೈಯಿಂದನೇ ಕ್ಲೀನ್ ಮಾಡ್ಕೋಬೋದು, ಬಟ್ಟೆ ತೊಗೊಂಡು. ಅಷ್ಟು ಚೆನ್ನಾಗಿದೆ, ಅಷ್ಟು ಹೈಟ್ ಇದೆ ಮಾತ್ರ. ಅದಕ್ಕೋಸ್ಕರ ಇವತ್ತು ನಾವೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಇವತ್ತು ಮನೆ ಕ್ಲೀನಿಗೂ ಕೂಡ ಶುರು ಮಾಡ್ಕೊಬಿಟ್ವಿ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂತು ಅಲ್ವಾ, ಸೊ ಹಾಗಾಗಿ ಇಷ್ಟು ದಿನ ಅವರೇ ಕ್ಲೀನ್ ಮಾಡ್ಕೊಡ್ತಾ ಇದ್ರು ಮನೆಯಲ್ಲಿ. ಇನ್ನು ನಾವೇ ಕ್ಲೀನ್ ಮಾಡ್ಕೋಬೋದು. ಯಾಕೆಂತಂದರೆ ಈ ರೀತಿ ಅದೊಂದು ಸ್ಟ್ಯಾಂಡ್ ಇದ್ದರೆ ಎಷ್ಟು ಹೈಟಲ್ಲಿರುವಂತಹ ಧೂಳನ್ನು ಕೂಡ ನಾವು ತೆಗಿಬೋದು. ತುಂಬ ತೂಕವಾಗಿದೆ, ಭಯನೂ ಕೂಡ ಇಲ್ಲ ಇಲ್ಲಿ ಬಿದ್ದೋಗ್ಬಿಡ್ತೀವಿ ಅಂತೇಳಿ. ಅಷ್ಟು ಗಟ್ಟಿಯಾಗಿದೆ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ ಅಂತೇಳಿ. ಮೇಲೆ ಇಟ್ಟಿರುವಂಥ ಪದಾರ್ಥಗಳನ್ನ ಏನೇ ಒಂದು ತೆಗಿಬೇಕು ಅಂತಂದ್ರೂ ಗಂಡು ಮಕ್ಕಳನ್ನ ಕರಿಬೇಕಾಗಿತ್ತು, ಬನ್ನಿ ತಗೊಡಿ ಅಂತೇಳಿ. ಈಗ ನಾವೇ ಆರಾಮಾಗಿ ಎಷ್ಟೇ ಹೈಟ್ ಇದ್ರೂ ಸಹ ನಾವೇ ಇದೊಂದು ಸ್ಟ್ಯಾಂಡ್ ಇಟ್ಕೊಂಡು ನಾವೇ ತೆಕ್ಕೋಬೋದು. ಅಷ್ಟು ಚೆನ್ನಾಗಿದೆ. ಸ್ವಲ್ಪ ಚೇಂಜಸ್ ಮಾಡೋಣ ಅಂತೇಳಿ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಸ್ವಲ್ಪ ಇಲ್ಲಿ ಗ್ರಾಸ್ ಮ್ಯಾಟ್ನ ತರಿಸ್ಕೊಂಡಿದ್ವಿ. ಇದನ್ನು ನಮ್ಮೂರಲ್ಲೇ ತರಿಸ್ಕೊಂಡಿದ್ದು. ತುಂಬ ಚೆನ್ನಾಗಿತ್ತು, ತುಂಬ ದೊಡ್ಡದಾಗಿತ್ತು. ಅದನ್ನು ಕಟ್ ಮಾಡಿಸ್ಕೊಂಡು ಅಂದರೆ ಸೈಜ್ನ ತೊಗೊಂಡೋಗಿ ಈ ರೀತಿ ಕಟ್ ಮಾಡಿಸಿ ಹಾಕ್ಕೊಂಡಿದ್ದಾಯಿತು. ಇನ್ನು ಸೈಡಲ್ಲಿ ಇಟ್ಟೆ ಅಲ್ವಾ, ಅದನ್ನು ನಾವು ಫ್ಲಿಪ್ಕಾರ್ಟಿಂದ ತರಿಸ್ಕೊಂಡಿದ್ದು. ಅದ್ರ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಬಟ್ ನಾವು ಮನೆ ಹತ್ರ ತರಿಸ್ಕೊಂಡಿದ್ದು ಅಂದರೆ ನಮ್ಮೂರಲ್ಲಿ ಅದು ಸ್ವಲ್ಪ ಗ್ರಾಸ್ ಎಲ್ಲ ಇತ್ತು, ಇದರಲ್ಲಿ ಸ್ವಲ್ಪ ಕಮ್ಮಿ ಅಷ್ಟೇ. ಬಟ್ ಎರಡೂ ಕೂಡ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇನ್ನು TV ಕ್ಲೀನ್ ಮಾಡ್ಕೋಬೇಕಾದ್ರೆ ಫಸ್ಟು ನಾವು ಬಟ್ಟೆಯಿಂದ ಡಸ್ಟ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ನೀರನ್ನ ಚಿಮ್ಮಿಸಿ ಟಿಶ್ಯೂ ಪೇಪರಿಂದ ನಾವು ಕ್ಲೀನ್ ಮಾಡ್ಕೋಬೋದು. ಇಲ್ಲಾಂದರೆ ನ್ಯೂಸ್ ಪೇಪರ್ ಇರುತ್ತೆ ನೋಡಿ, ಅದರಿಂದನೂ ಕೂಡ ಕ್ಲೀನ್ ಮಾಡ್ಕೋಬೋದು. ನಾವು TV ಕ್ಲೀನ್ ಮಾಡಬೇಕಾದ್ರೆ ನೋಡ್ಕೊಂಡು ಕ್ಲೀನ್ ಮಾಡಬೇಕು, ಇಲ್ಲಾಂತಂದರೆ ಕ್ರ್ಯಾಚ್ಗಳಾಗ್ಬಿಡ್ತಾ ಇರುತ್ತೆ. ಈ ರೀತಿ ಮಾಡೋದ್ರಿಂದ ಒಂಚೂರು ಕೂಡ ಎಲ್ಲೂ ಕೂಡ ಕ್ರ್ಯಾಚ್ ಆಗಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ, ನೋಡ್ತಾ ಇರ್ಬೋದು. ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ಜೊತೆಲಿ ನಮ್ಮದು ಮನೆಯೂ ಕೂಡ ಕ್ಲೀನ್ ಆಗೋಯಿತು. ಎಲ್ಲ ಐಟಮ್ ಕೂಡ ಎಲ್ಲೆಲ್ಲಿ ಇಡಬೇಕು ಅಲ್ಲೆಲ್ಲಿ ಇಟ್ಕೊಂಡು ನೀಟಾಗಿ ಆರ್ಗನೈಸ್ ಕೂಡ ಮಾಡ್ಕೊಂಡ್ವಿ. ನಮ್ಮ TV ಕ್ಯಾಬಿನ್ ಅಂತ ಇವಾಗ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಆರ್ಟಿಫಿಷಿಯಲ್ ಮನಿ ಪ್ಲಾಂಟ್ ಎಲ್ಲ ಹಾಕಿರೋದ್ರಿಂದ ಲುಕ್ಕಾಗಿ ಕಾಣಿಸ್ತಿದೆ. ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಹಾಗೆ ಲೈಟಿಂಗ್ಸ್ ಎಲ್ಲ ಇತ್ತು, ಅದನ್ನು ಕೂಡ ಹಾಕಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡ್ತಾ ಇರ್ಬೋದು.
ಇನ್ನು ಈ ಒಂದು ಪ್ರತಿಯೊಂದು ಪ್ರಾಡಕ್ಟು ನಿಮಗೆ ಇಷ್ಟ ಆಯಿತು ಅಂತಂದರೆ ನಾನು ಎಲ್ಲ ಲಿಂಕ್ನು ಕೂಡ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ. ಒಮ್ಮೆ ಚೆಕ್ ಮಾಡಿ ನೀವು ಕೂಡ ಬೈ ಮಾಡಿ. ತುಂಬ ಚೆನ್ನಾಗಿದೆ, ಎಲ್ಲ ಕ್ವಾಲಿಟಿ ಆಗಿರುವಂಥದ್ದೇ. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಅಡ್ವಾನ್ಸ್ ಆಗಿ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಯಾರೆಲ್ಲ ಕೊನೆಯವರೆಗೂ ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.